ಸಂಗೀತದ ಹರಿಕಾರನೇ ರಂಗದ ವೀಣೆ ಮೀಟಿದ ವೈಣಿಕ ನೀನೇ ವಿನಗಾನದ ಕರತಾನಯನ ಆಲಾಪಕ್ಕೆ ಜಗನಿಂದು ತೋತು ತನ್ನ ತಾನೆ ಮರೆತಂತಿದೆ
ಕರುಣೆಯ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಈಶ್ವರಗೌಡರು ಪಾಟೀಲ್ ಸಾಕಿನ್ ಹರ್ತಿ, ಶ್ರೀ ಬಸನಗೌಡರು ಪಾಟೀಲ್ ಸಾಕಿನ್ ಮಣಕವಾಡ, ಶ್ರೀ ಶರೀಫ್ ಸಾಬ್ ನದಾಫ್, ಶ್ರೀ ಬಸವಂತಪ್ಪ ಮುಳಗುಂದ್, ಶ್ರೀ ಟಕೇರ್, ಶ್ರೀ ಮಾಬು ಸಾಬ್ ಟಕೇರ್, ಶ್ರೀ ಮಲ್ಲಪ್ಪ ಹರ್ತಿ ಉಪನ್ಯಾಸಕರು, ಶ್ರೀ ಶರಣಪ್ಪಗೌಡ ಗೌಡ್ರು, ಶ್ರೀ ಶರಣಪ್ಪ ಮುಳುಗುಂದ್, ಶ್ರೀ ಮಂಜಯ್ಯ ದೇಸಾಯಿ ಮಠ್, ಶ್ರೀ ಮಹದೇವಪ್ಪ ಗಾಜಿ, ಶ್ರೀ ಕಲಂದರ್. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಅತಿಥಿ ಮಹೋದಯರನ್ನ ಸಂಘದ ಪದಾಧಿಕಾರಿಗಳು ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ದಿವ್ಯ ಸಾನ್ನಿಧ್ಯ ವಹಿಸಿದ ನಮ್ಮ ಪೂಜ್ಯರಾದಿಯಾಗಿ ಅಧ್ಯಕ್ಷರನ್ನು, ಅತಿಥಿಗಳನ್ನು, ಉದ್ಘಾಟಕರನ್ನು ಹೃದಯಪೂರ್ವಕವಾಗಿ ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿ. ಶಾಂತ ರೀತಿಯಿಂದ ಎಲ್ಲ ಸಂಘಟಕರು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಮಹನೀಯರನ್ನ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕು. ಈ ಕಾರ್ಯಕ್ರಮದಲ್ಲಿ ಫಕೀರೇಶ್ವರ ನವತರುಣ ನಾಟ್ಯ ಸಂಘದ ಎಲ್ಲ ಕಲಾವಿದರು, ಸಂಘಟಕರು ಅನುಕ್ರಮವಾಗಿ ಎಲ್ಲ ಅತಿಥಿ ಮಹೋದಯರನ್ನ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದ ಕಾರ್ಯವನ್ನ ನೆರವೇರಿಸುವಂತ ಶರಣು ಪಾಟೀಲ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ನೆರವೇರಿಸಲಿರ್ತಕ್ಕಂಥ ಶ್ರೀ ಶರಣು ಪಾಟೀಲ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹೃದಯಪೂರ್ವಕವಾದಂತ ಸ್ವಾಗತ, ಸುಸ್ವಾಗತ. ಸಂಘಟಕರು ಎಲ್ಲರಿಗೂ ಮಾಲಾರ್ಪಣೆ ಮಾಡೋದ್ರ ಮೂಲಕ ಮತ್ತೊಮ್ಮೆ ವೇದಿಕೆಗೆ ಸ್ವಾಗತಿಸಬೇಕಾಗಿ ಸವಿನಯ ಪ್ರಾರ್ಥನೆ. ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಅತಿಥಿ ಮಹೋದಯರನ್ನು ಹೃದಯಪೂರ್ವಕವಾಗಿ ವೇದಿಕೆಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಈಗ ತಾನೇ ಆಗಮಿಸಿದಂತ ಉಸಿರು ಫೌಂಡೇಶನ್ನಿನ ಅಧ್ಯಕ್ಷರು, ಮಾಜಿ NWKRTCಯ ನಿರ್ದೇಶಕರಾದಂತ ಶ್ರೀ ಶರಣು ಪಾಟೀಲ್ ಅವರಿಗೆ ಹೊಸೂರು ಗ್ರಾಮದ ಸಮಸ್ತ ನಾಗರಿಕರ ಪರವಾಗಿ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಶ್ರೀಯುತರನ್ನು ಮಾಲಾರ್ಪಣೆ ಮಾಡೋದ್ರ ಮೂಲಕ ಮತ್ತೊಮ್ಮೆ ವೇದಿಕೆಗೆ ಸಂಘಟಕರು ಸ್ವಾಗತಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಸಂಘಟಕರಲ್ಲಿ ಸವಿನಯ ಪ್ರಾರ್ಥನೆ. ವೇದಿಕೆಯನ್ನ ಅಲಂಕರಿಸಿದಂತ ಎಲ್ಲರಿಗೂ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕಾಗಿ ಸವಿನಯ ಪ್ರಾರ್ಥನೆ.
ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಮಲ್ಲಪ್ಪ ಹರ್ತಿ ಉಪನ್ಯಾಸಕರು ಪ್ರಾಸ್ತಾವಿಕವಾಗಿ ಒಂದೆರಡು ನುಡಿಗಳನ್ನ ನುಡಿಯಬೇಕಾಗಿ ವಿನಂತಿ. ಶ್ರೀಯುತರಲ್ಲಿ ಸವಿನಯ ಪ್ರಾರ್ಥನೆ, ಸಮಯದ ಮಿತಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಮಾತಾಡಿ ತಮ್ಮ ಮಾತು ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ನೀಡಬೇಕಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಾವತ್ತು ಗ್ರಾಮದ ಆರಾಧ್ಯ ದೈವಾದಂತ ಶ್ರೀ ಅಲ್ಲಮ ಪ್ರಭುವಿನ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಈ ಒಂದು ಶ್ರೀ ಫಕೀರೇಶ್ವರ ನವತರುಣ ನಾಟ್ಯ ಸಂಘ ಹೊಸು ಇವರು ಬದುಕು 3 ದಿನದ ಸಂತೆ ಎನ್ನುವಂತ ಒಂದು ಸುಂದರ ಸಾಮಾಜಿಕ ನಾಟಕವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನೇನು ಜಾಸ್ತಿ ಮಾತಾಡಲ್ಲ, ಯಾಕಂತಂದ್ರೆ ಈಗೆಲ್ಲ ಆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಏನಪ್ಪ ಅಂತಂದ್ರೆ ಇಲ್ಲಿ ಜೀವಿತಿಗೊಂದು ಲೇಖವಿರಬೇಕು, ನಾವಿಕನಿಗಿರುವಂತೆ ದಿಕ್ಕು ದಿನವೆಣಿಸಿದರೆ ಆವುದಿ ಜಗಕ್ಕಾದಿ ಮಂಕುತಿಮ್ಮ ಅಂತಾರೆ. ಅಂದ್ರೆ ಡಿ.ವಿ.ಜಿ ಅವರ ಮಾತುಗಳನ್ನ ನಾನು ಕೇಳಿದಾಗ ಜೀವನದಲ್ಲಿ ಒಂದು ಗುರಿ ಇರಬೇಕು ಅನ್ನುವಂತ ವಿಚಾರಗಳನ್ನ ನೋಡ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಒಳ್ಳೆಯದನ್ನ ನಾವು ತೆಗೆದುಕೊಂಡು ಕೆಟ್ಟದ್ದನ್ನ ಬಿಟ್ಬಿಡ್ಬೇಕಂತಂದು ಹೇಳಿ ಇಲ್ಲಿ ಇದರಲ್ಲಿ ಬರುವಂತ ಒಳ್ಳೆಯ ಅಂಶಗಳನ್ನ ತೆಗೆದುಕೊಂಡು ನಾವೇನಪ್ಪಾ ಅಂತ ಎಲ್ಲರೂ ಕುನಿದ್ರ ಆಗ್ಬೇಕಂತಂದು ಹೇಳಿ ನನ್ನ 2 ಮಾತಿಗೆ ವಿರಾಮವನ್ನ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಮಯದ ಮಿತಿಯಲ್ಲಿ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಂತ ಶ್ರೀ ಮಲ್ಲಪ್ಪ ಹರ್ತಿ ಉಪನ್ಯಾಸಕರು ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೇಂದ್ರಘಟ್ಟ ಉದ್ಘಾಟಕರಾಗಿ ಶ್ರೀ ಪ್ರಭಯ ದೇಸಾಯಿ ಮಠ್ ಇವರು ಕಾರ್ಯಕ್ರಮವನ್ನ ರಿಬ್ಬನ್ ಕತ್ತರಿಸುವುದರ ಮೂಲಕ ಉದ್ಘಾಟನೆ ಮಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಅತಿಥಿ ಮಹೋದಯರು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದ ಮೂಲಕ ನಾಟಕಕ್ಕೆ ಅಧಿಕೃತ ಚಾಲನೆಯನ್ನ ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಳ್ಳಲಿಕ್ಕೆ ಆಗಮಿಸಿದಂತ ಉಸಿರು ಫೌಂಡೇಶನ್ ನ ಅಧ್ಯಕ್ಷರಾದಂತ ಶ್ರೀ ಶರಣು ಪಾಟೀಲ್ ಹಾಗೂ ಶ್ರೀ ಸೋಮರೆಡ್ಡಿ ನಡೂರ್ ಸಾಕಿನ್ ಹರ್ತಿ ಇವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಎಂಬ ಪ್ರತೀಕದಂತೆ ಜ್ಯೋತಿ ಬೆಳಗಿಸುವುದರ ಮೂಲಕ ಕಲಾ ಪ್ರೇಮ ದೇದೀಪ್ಯಮಾನವಾಗಿರಲಿ ಎಂದು ಹಾರೈಸಿದಂತ
ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತ ಉದ್ಘಾಟಕರಾದಂತ ಶ್ರೀ ಶರಣೋ ಪಾಟೀಲ್ ಕಾರ್ಯಕ್ರಮದ ಅಧಿಕೃತ ಚಾಲನೆಯನ್ನು ನೀಡಿದಂತ NWKRTCಯ ಮಾಜಿ ನಿರ್ದೇಶಕರು, ಉಸಿರು ಫೌಂಡೇಶನ್ನ ಅಧ್ಯಕ್ಷರಾದಂತ ಶ್ರೀ ಶರಣು ಪಾಟೀಲ್ ಅವರು ತಮ್ಮ ಒಂದೆರಡು ನುಡಿಗಳನ್ನ ಕಾರ್ಯಕ್ರಮವನ್ನು ಉದ್ದೇಶಿಸಿ ನುಡಿಬೇಕು ಅಂತೇಳಿ ಅವರಲ್ಲಿ ಸವಿನಯ ಪ್ರಾರ್ಥನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಜನಸಂಪದ ಶತ್ರು ಬುದ್ಧಿ ವಿನಾಶಯ ದೀಪಜ್ಯೋತಿರ್ ನಮಸ್ತುತೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪಹರತಿ ಪಾಪಿನಿ ಸಂಧ್ಯಾದೀಪ ನಮಸ್ತುತೆ. ಇವತ್ತಿನ ದಿವಸ ಬಹಳ ಸಂತೋಷದ ವಿಷಯ ನನಗೆ. ಯಾಕಂದ್ರೆ ಹೊಸೂರು ಗ್ರಾಮ ಅಂದ್ರೆ ನನ್ನ ಸ್ವಂತ ಗ್ರಾಮ ಇದ್ದ ಹಾಗೆ. ಹೊಸೂರಿನ ಜನತೆ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ನನ್ನ ಬಹಳ ಅಪ್ಪಿಗೆಯಿಂದ ಆತ್ಮೆಯಿಂದ ಬಹಳ ಪ್ರೀತಿಯಿಂದ ಇಲ್ಲಿ ಮಾತಾ ಭಗಿನಿಯರು ಇರ್ಬೋದು, ಎಲ್ಲರೂ ಇರ್ಬೋದು, ಅವ್ರು ನಾನು ಬಹಳ ಪ್ರೀತಿ ಕೊಟ್ಟಂತ ಯಾವ್ದಾದ್ರು ನಮ್ಮ ಗದಗ ಜಿಲ್ಲೆಯಲ್ಲಿ ಊರಂದ್ರೆ ಅದು ಹೊಸೂರು ಗ್ರಾಮ. ಹಾಗಾಗಿ ಹೊಸೂರಲ್ಲಿ ಏನೇ ಕಾರ್ಯಕ್ರಮ ಆದ್ರೆ ಅವ್ರು ನನ್ನ ಮರೆಯಲ್ಲ. ಹಾಗಾಗಿ ನಾನು ಇವತ್ತು ಹುಬ್ಬಳ್ಳಿ ದಾರಿಯಲ್ಲಿದ್ದೆ, ಬಹಳ ದೂರ ಇದ್ದೆ. ಕಾರ್ಯಕ್ರಮ ಚಲೋ ಮಾಡುದು ಇಲ್ಲ ನಾ ಬರ್ತೀನಿ, 4-5 ಮಂದಿ ಭಾಷಣ ಮಾಡ್ಲಿ ಅಂತ ಹೇಳಿದ್ದೆ ಅವ್ರಿಗೆ. ಚಲೋ ಮಾಡಿ ಕಾರ್ಯಕ್ರಮ, ನಾನು ಕಾರ್ಯಕ್ರಮ ಬರ್ತೀನಿ, ನನಗೆ ಏನಿಲ್ಲ ಅಂದ್ರೂ ಪರವಾಗಿಲ್ಲ ಬಂದು ಹೋಗ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ನಮ್ಮ ಫಕೀರೇಶ್ವರ ನವತರುಣ ನಾಟಕ ಸಂಘ ಹೊಸೂರವರು ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದು ಬಹಳ ಸಂತೋಷದ ವಿಷಯ. ಬದುಕು 3 ದಿನದ ಸಂತೆ. ಅವತ್ತು ನಮ್ಮ ಕಚೇರಿಯಲ್ಲಿ ಬಂದು ಈ ಕಾರ್ಯಕ್ರಮದ ಬಗ್ಗೆ ಅವರು ನಮಗೆ ವಿವರವಾಗಿ ಹೇಳಿದ್ರು. ಸರ್, ನಾವು ಪ್ರತಿ ವರ್ಷ ನಾವು ನಮ್ಮ ಊರಲ್ಲಿ ಜಾತ್ರೆಯಲ್ಲಿ ನಾಟಕ ಮಾಡ್ಕೊಂಡು ಬರ್ತಾ ಇರುವಂಥದ್ದು, ಕಲಾವಿದರು ಇದ್ದಾರೆ ನಮ್ಮ ಊರಲ್ಲಿ ಅಂತ ಹೇಳಿದಾಗ ಬಹಳ ಸಂತೋಷದ ವಿಷಯ. ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ಹೊಸೂರು ಗ್ರಾಮದಲ್ಲಿ ನಮ್ಮೆಲ್ಲ ಅವರಿವರೆನ್ನದೆ ಈ ಒಂದು ಮಾಡಿರೋರು ಇರ್ಬೋದು, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ಹಾಗೂ ನಮ್ಮ ಗುರು ಹಿರಿಯರು ಇರ್ಬೋದು, ಅಕ್ಕಪಕ್ಕದ ಎಲ್ಲ ನನ್ನ ಗುರು ಹಿರಿಯರು ಇರ್ಬೋದು, ಶ್ರದ್ಧೆಯ ಮಾತಾ ಭಗಿನಿಯರು ಇರ್ಬೋದು, ನನ್ನ ಯುವ ತರುಣರು ಇರ್ಬೋದು. ಹಾಗೂ ಈ ಒಂದು ನಾಟಕವನ್ನ ಇಲ್ಲಿವರೆಗೂ 2-3 ತಿಂಗಳ ನಾನು ನಮ್ಮೂರಾಗ ಈ ತರ ಒಂದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾವು ಹೋಗಿ ಅಲ್ಲಿ ಕುತ್ಕೋತಿದ್ವಿ ತಾಲೀಮ್ ಮಾಡ್ಬೇಕಾದ್ರೆ. ನಾನು ಸಣ್ಣವನಿದ್ದಾಗ ಇದನ್ನೆಲ್ಲ ನೋಡಿದ್ದೀನಿ, ಇದು ನೋಡೇ ಬಂದಿರುವಂತದ್ದು ನಾನು ಈ ಮಟ್ಟಕ್ಕೆ. ಇವತ್ತು KSRTC ಡೈರೆಕ್ಟರ್ ಆಗಿದ್ದಾರೆ, ಶರಣ್ ಬಡಲ್ ಡೈರೆಕ್ಟ್ ಆಗಿ ನನಗೆ ಆಶೀರ್ವಾದ ಆಗಿಲ್ಲ. ನಮ್ಮಲ್ಲಿ ಕೂಡ ಒಂದು ತಪಸ್ಸು, ಶ್ರದ್ಧೆ, ದೇವರಲ್ಲಿ ಭಕ್ತಿ ಇದನ್ನೆಲ್ಲ ಇಟ್ಕೊಂಡು ನಾವು ಈ ಮಟ್ಟಕ್ಕೆ ಬಂದಿರುವಂತದ್ದು. ಹಾಗಾಗಿ ಹೊಸೂರು ಗ್ರಾಮದಲ್ಲಿ ನೀವೆಲ್ಲ 2-3 ತಿಂಗಳ ಒಂದು ಏನು ನಮ್ಮ ಮಾಸ್ತರ್ ಹಿಡ್ಕೊಂಡು ಮ್ಯಾನೇಜರು, ಮಾಲೀಕರು ತಾವೆಲ್ಲ ಶ್ರದ್ಧೆಯಿಂದ ಅವರಿವರಲ್ಲಿ ಎಲ್ಲರೂ ಕೂಡ ಅವರ ಒಂದು ಆಶ್ರಯ ತೆಗೆದುಕೊಂಡು ಇವತ್ತು ಈ ಒಂದು ನಾಟಕವನ್ನ ತಯಾರು ಮಾಡಿ ಇವತ್ತು ನಿಮ್ಮ ಮುಂದೆ ಪ್ರಸ್ತಾವ ಮಾಡ್ತಾ ಇರುವಂತದ್ದು ಬಹಳ ಸಂತೋಷದ ವಿಷಯ. ಇಲ್ಲಿ ಹೊಸೂರು ಊರಂದ್ರೆ ಅದೇನು ಹೊಲ ಕಡಿಮೆ ಊರಿಗೆ, ಆದ್ರೆ ಅವರಿಗೆ 100 ಕೂರಿ ಹೊಲದಷ್ಟು ಒಂದು ಹೃದಯ ಶ್ರದ್ಧೆ ಯಾವ್ದಾರು ಇದೆ ಅಂದ್ರೆ ಅದು ಹೊಸೂರು ಗ್ರಾಮದ ನಮ್ಮ ಎಲ್ಲ ರೈತ ಬಾಂಧವರಲ್ಲಿ ಇದೆ. ನಮ್ಮ ಬಹಳ ಹೊಲ ಅದ ನಮ್ಮ ಕಡೆ, ನರಗುಂದ ತಾಲೂಕಿನವ ನಾನು, ನಮ್ದು ನೀರಾವರಿ ಅಲ್ಲೆಲ್ಲ ಇದಾವ. ಆದ್ರೆ ನಿಮ್ಮಷ್ಟು ನಮ್ಗೇನು ತೆಗಿಯಕ್ಕಾಗಲ್ದು. ನಾನು ಇಲ್ಲೇ ಬೆಳದಾಡಿಗೆ ಹೋಗಿದ್ದೆ, 20 ಗುಂಟೆದಾಗ ನಾವು 10 ಕೂರಿ ಹೊಲದಷ್ಟು ಕ್ಯಾಪ್ಸಿಕಮ್ ಅದು ದೊಡ್ಡ ಮೆಣಸಿನ್ಕಾಯಿ ಅವ್ನ ಮನೆ ಸನ್ಮಾನ ಮಾಡಿದೆ ನಾನು. ಬಹಳ ಸಂತೋಷ ಆಯ್ತು. ನಾವೇನು ನಿನ್ನ ಮುಂದೆ 2 ಟ್ರ್ಯಾಕ್ಟರ್ ಇಟ್ಕೊಂಡು ಏನೋ ನಡೀಲಿಲ್ಲ ಬಿಡಂದೆ. ಅದೇ ರೀತಿ ಹೊಸೂರಲ್ಲಿ ಹೂವು ಅದೆಲ್ಲ ತರಕಾರಿ ಕಾಯಿಪಲ್ಲೆ ಬೆಳೆದು ನೀವು ಅತಿ ಹೆಚ್ಚು ಒಂದು ಆರ್ಥಿಕವಾಗಿ ಸಬಲರಾಗಿರುವಂಥದ್ದು ಬಹಳ ಸಂತೋಷ. ಈ ಗುಡ್ಗಾಡು ಪ್ರದೇಶ ಇನ್ನೂ ಇಲ್ಲಿ ಒಂದು 100 ಹೊಲ ಈ ಊರಿಗೆ ಇದ್ದಿದ್ರೆ ಈ ಜಿಲ್ಲೆಗೆ ಮತ್ತು ನಮ್ಮ ಉತ್ತರ ಕರ್ನಾಟಕಕ್ಕೆ ನೀವು ನಂಬರ್ 1 ಆಗ್ತಿದ್ರಿ. ಆದ್ರೂ ಕೂಡ ಒಂದು ಸ್ವಾಭಿಮಾನದಿಂದ ನಾನೊಬ್ಬ ರೈತನ ಮಗ, ನಾನೇನು ಕಡಿಮೆ ಇಲ್ಲ ಅಂತ ಹೇಳಿ ನೀವು ಹಗಲಿರುಳು ದುಡಿದು ಈ ಹೊಸೂರು ಗ್ರಾಮನ ಮೇಲೆ ತೆರುವಂತ ಕೆಲಸ ನೀವು ಪ್ರಯತ್ನ ಮಾಡ್ತಾ ಇರುವಂತದ್ದು ಬಹಳ ಖುಷಿ ಆಗುತ್ತೆ. ಅಂಥದ್ರಲ್ಲಿ ನಿಮ್ಮ ಒಂದು ಬಿಡುವಿನ ಸಮಯದಲ್ಲಿ, ನಿಮ್ಮೆಲ್ಲರ ಬಿಡುವಿನ ಸಮಯದಲ್ಲಿ ನಾವು ಏನು
ಸಂಸ್ಕಾರ ಸಂಸ್ಕೃತಿ ಒಂದು ಕಲಾಭಿಮಾನಿಗಳು ನಮ್ಮಲ್ಲಿ ಇದ್ದಾರೆ ಅನ್ನೋ ಒಂದು ತೋರಿಸಿಕೊಡ್ಬೇಕು ಅಂತ ಹೇಳಿ ಇವಾಗ ನೀವೆಲ್ಲ ಬಂದು ಇವತ್ತು ಧಾರಾವಾಹಿಗಳು ಸಿನಿಮಾ ಈ ರೀಲ್ಸ್ ಫೇಸ್ಬುಕ್ ವಾಟ್ಸಪ್ ಎಲ್ಲರಲ್ಲಿ ಮುಳುಗೋಗ್ಬಿಟ್ಟಿದೆ ನಮ್ಮ ಯುವತರರು. ನಮ್ಮ ಭಾರತ ದೇಶದ ಸಂಸ್ಕೃತಿನ ಮುಳುಗೋಗ್ಬಿಟ್ಟಿದೆ. ನಮ್ಮ ಕರ್ನಾಟಕ ಅಂತಂದ್ರೆ ಅದು ಸಂಸ್ಕೃತಿ, ಕಲೆ ಅಂದ್ರೆ ಅದು ಕರ್ನಾಟಕ, ಸಂಸ್ಕೃತಿ ಅಂದ್ರೆ ಕಲಾ. ಈ ಇಡೀ ಜಗತ್ತಿಗೆ ಇಡೀ ಒಂದು ದೇಶಕ್ಕೆ ಕಲೆಯನ್ನು ಹೇಳ್ಕೊಟ್ಟವ್ರು ಯಾರಪ್ಪ ಇದ್ದಾರೆ ಅಂತಂದ್ರೆ ಅದು ನಮ್ಮ ಕರ್ನಾಟಕ. ಅದು ಹೆಚ್ಚು ಕಡಿಮೆ ನಮ್ಮ ಉತ್ತರ ಕರ್ನಾಟಕದವ್ರೆ. ಯಾರ ಮನೆಗೆ ಹೋದ ತಕ್ಷಣ ಬಂದು ಅವ್ರಿಗೆ ನೀರು ಕೊಡೋದು ಹಾಲು ಕೊಡುವಂತ ಏನಾದ್ರೂ ಒಂದು ಸಂಸ್ಕೃತಿ ಉತ್ತರ ಕನ್ನಡದ ಜನತೆಗೆ. ಹಾಗಾಗಿ ಇಂಥ ಒಂದು ಸಂಸ್ಕೃತಿ ಸಂಸ್ಕಾರ ಹೊಂದಿರುವಂತ ನಮ್ಮ ಗದಗ ಜಿಲ್ಲೆಯವರು ಇವತ್ತು ಹೊಸೂರು ಗ್ರಾಮದಲ್ಲಿ ಒಂದು ಎಲ್ಲರಿಗೂ ಒಂದು ಸಂಸ್ಕೃತಿಯನ್ನ ನಾವು ಎತ್ತಿಡಿಬೇಕು, ಈ ಕಲಾವಿದಗಳನ್ನ ಎತ್ತಿಡಿಬೇಕು, ನಮ್ಮ ದೇಶದ ಪರಂಪರೆಯನ್ನ ಎತ್ತಿಡಿಬೇಕು, ಸಾರ್ವಭೌಮತನ ಎತ್ತಿಡಿಬೇಕು. ಇಲ್ಲಿ ಯಾವುದು ಜಾತಿ ಮತ ಪಂಥಗಳನ್ನೆಲ್ಲ ಮೂಲೆಗಿಟ್ಟು ನಾವೆಲ್ಲ ಒಂದೇ ತಾಯಿ ಮಕ್ಕಳಂತ ನಾವೆಲ್ಲ ಇಲ್ಲಿ ವೇದಿಕೆ ಮೇಲೆ ಕುಂತಿರುವಂತ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ತಿರುವಂತದ್ದು ಬಹಳ ಸಂತೋಷ ಆಗುತ್ತೆ. ಇವತ್ತು ಮಾತಾ ಭಗಿನಿಯರು ನಾನು ಆ ಕಡೆ ಬರಬೇಕಾದ್ರೆ ನಮ್ಮ ಗಂಡು ಮಕ್ಕಳಿಗಿಂತ ಹೆಂಗಸರು ಜಾಸ್ತಿ ಶ್ರಮ ಪಡ್ತಾ ಇದ್ದಾರೆ ಹೊಲದಲ್ಲಿ ಇವತ್ತಿನ ದಿವಸ. ಯಾಕೋ ನಮ್ಮ ಯುವತರರು ಯಾಕೋ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಾ ಇಲ್ಲ. ನಾನು ಹೋಸದಿ ಬೆಳಗಾವಿಯಲ್ಲಿ ಇದೇ ನಾಟಕ ಕಂಪನಿಗೆ ನನ್ನ ಕರೆದಾಗ ಹೋಗಿ ಹೇಳಿದ್ದೆ, SSLC ಯಾರಾದ್ರೂ 75% ಪಾಸ್ ಆದವರಿಗೆ ಉಸಿರು ಫೌಂಡೇಶನ್ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾನು ಅವ್ರಿಗೆ ಡೆಲ್ಲಿ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ದೆ. ಈ ಸರಿ ಹೀಗೆ ಹೇಳ್ತಾ ಇದ್ದೀನಿ, ಈ ಬರುವಂತ ನಾಳಿನ ರಿಸಲ್ಟ್ ಅಲ್ಲಿ ಯಾರಾದ್ರೂ ನಮ್ಮ ಹೊಸೂರು ಗ್ರಾಮದ ಮತ್ತು ಈ ಒಂದು ಗ್ರಾಮ ಪಂಚಾಯತಿಯ ಸುತ್ತಮುತ್ತ ಎಷ್ಟು ಹಳ್ಳಿದಾವೆ ಎಲ್ಲರೂ ಯಾರು 75% ರಿಸಲ್ಟ್ ತಗೊಂತಾರೋ ಅವ್ರನ್ನ ನಾವು ಡೆಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ ಉಸಿರು ಫೌಂಡೇಶನ್ ಇಂದ. ಉಸಿರು ಫೌಂಡೇಶನ್ ಬರೇ ದಾನ ಧರ್ಮಕ್ಕಷ್ಟೇ ಇಲ್ಲ, ಕಲಾಭಿಮಾನಿಗಳು ಕೂಡ ನಾವಿದ್ದೀವಿ. ಇಂಥ ಕಲಾವಿದಗಳು ನಾವು ಮುಂದೆ ತೆರಬೇಕು ಅನ್ನೋ ಒಂದು ಉದ್ದೇಶ ಇದೆ. ಇವತ್ತು ನಾನು ತೋಂಡದಾರ ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ಭಾಗಿಯಾಗಿದ್ದೆ. ಸಿದ್ದರಾಮೇಶ್ವರ ಸ್ವಾಮೀಜಿಗಳನ್ನ ಕರೆದು ಆಶೀರ್ವಾದ ಮಾಡಿ ಅಲ್ಲಿ ಏನು ಬೀದಿ ನಾಟಕ ಮತ್ತು ಎಲ್ಲ ಒಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೋಬಾನ ಪದ ಇರ್ಬೋದು, ಗಿಗಿ ಪದ ಇರ್ಬೋದು, ಡೊಳ್ಳಿನ ಪದ ಎಲ್ಲರೂ ಇವತ್ತು ಅಲ್ಲಿ ಬಂದಿದ್ರು. ಅಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಹೋಗಿದ್ದೆ. ಬಹಳ ಅದ್ಭುತವಾದ ಕಲಾಭಿಮಾನಿಗಳಲ್ಲಿ ಬಂದಿದ್ರು. ಇವತ್ತು 2ನೇ ಕಾರ್ಯಕ್ರಮ ಇಲ್ಲಿ ಬರ್ತಾ ಇರುವಂತದ್ದು. ಅಂತ ಒಂದು ಕಾರ್ಯಕ್ರಮಕ್ಕೆ ನಾನು ಇದರಲ್ಲಿ ಬಹಳ ಆಭಾರಿಯಾಗಿದ್ದೀನಿ. ಯಾಕಂದ್ರೆ ನಿಮ್ಮ ಜೊತೆ ನಾನು ಮಾತನಾಡಬೇಕು. ಮುಂದಿನ ದಿನಗಳಲ್ಲಿ ನೀವು ಎಷ್ಟು ಏನು ಟಿವಿ ಫೇಸ್ಬುಕ್ ವಾಟ್ಸಪ್ನೆಲ್ಲ ಬದಿಗೊತ್ತಿ ನೀವು ಮುಂದಿನ ದಿನಗಳಲ್ಲಿ ನಮ್ಮ ಹೊಸೂರು ಗ್ರಾಮದಿಂದ ಇಲ್ಲಿ ಪೊಲೀಸರು ಕುಂತಿದ್ದಾರೆ, ನಮ್ಗೆ ಅವರೇ ಸಾಕ್ಷಿ. ಇವ್ರು ಎಷ್ಟು ಕೈ ದುಡಿದು ಕೈ ಸೌದೋಗಿಬಿಟ್ಟಾರ ನಮ್ಮ ರೈತರು. ಸಾಕು, ಸ್ವಲ್ಪ ನಮ್ಮ ಮಕ್ಕಳು ಇನ್ನು ಕೂಡ ಪೊಲೀಸರು ಆಗ್ಬೇಕು, ಇನ್ಸ್ಪೆಕ್ಟರ್ ಆಗ್ಬೇಕು, KS ಆಫೀಸರ್ ಆಗ್ಬೇಕು. ಅಲ್ಲಿ ಏನು ಗದಗಿನಲ್ಲಿ ನಿಮಗೆ ನಮ್ಮ ಆಫೀಸರ್ ಬಂದಿಲ್ಲ ಅಂತ ಹೇಳ್ತಾರಲ್ಲ, ಆ ಶೇರಲ್ಲಿ ನೀವು ಕುತ್ಕೊಳ್ಳುವಂತ ಆಗ್ಬೇಕು ನಮ್ಗೆ ಹೊಸೂರು ಗ್ರಾಮದವರು. ಅದಕ್ಕೆ ಮಾತಾಬೇಕು, ನೀವೇನು ಇವತ್ತು ಕೂಲಿ ಮಾಡಿ ರೊಕ್ಕ ತರ್ತಾ ಇದ್ರಲ್ಲ, ಆ ಚಾಬಡಿ ಡಬ್ಬದಲ್ಲಿ ಜಿರಿಗೆ ಡಬ್ಬದಲ್ಲಿ ರೊಕ್ಕ ಬರ್ತಾ ಇದ್ದಲ್ಲ, ಅದನ್ನ ನೀವು ಮಕ್ಕಳಿಗೆ ಟ್ಯೂಷನ್ ಓದಿಸಬೇಕು, ಅವ್ರು ಒಳ್ಳೆ ಹೆಚ್ಚಿನ ವಿದ್ಯಾಭ್ಯಾಸ ಕೊಡಬೇಕು. ನಮ್ಗೆ ಏನೂ ಆಗುದಿಲ್ಲ, ನನಗೆ ಒಂದೊಂದು ಐಡಿಯಾ ನಮ್ಗೆ ನಾಲೆಜ್ ಕೊಡ್ಬೇಕಂತಂದ್ರೆ ಅವ್ರು ಕೇಳ್ರಿ. ಶರಣ್ ಪಾಟೀಲ್ ಆಫೀಸ್ ಏನ್ ದೂರ ಇಲ್ಲ, ಇಲ್ಲೇ ಮಗಳೈತಿ. ನನ್ನ ಕಡೆಯಿಂದ ಏನಾಗುತ್ತೆ ಸಹಾಯ ಆಗುತ್ತೆ. ಶರಣ್ ಪಾಟೀಲ್ ಇಲ್ಲಿವರೆಗೆ 5,000 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಅದರಲ್ಲಿ ಮುಸುರಿ ತಿಕ್ಕುವಂತ ಹೆಣ್ಮಕ್ಳಿಗೆ 50,000 ಸಂಬಳ ಸಿಗುವಾಗ ನಾನು ಬೆಂಗಳೂರಲ್ಲಿ ಕೆಲಸ ಕೊಡಿಸಿದ್ದೀನಿ ಮುಳುಗುಂದ ಹುಡುಗಿರಿಗೆ. ಅದು ನಮ್ಮ ಗ್ರಾಮದ ಮುಳುಗುಂದದಲ್ಲಿರುವಂತ ರೈತರ ಮಕ್ಕಳಿಗೆ 4 ಜನ ಮಹಿಳೆಯರು ಇವತ್ತು ಜರ್ಮನಿ ಕಂಪ್ನಿಗೆ ಔಷಧಿ ಕಂಪ್ನಿಯಲ್ಲಿ ಅವರು 50,000 ಪಗಾರ ತಗೊಳಗತ್ತಾರೆ. ನಮ್ಮ ಹುಡುಗರು ಏನು ಮಾಡಿಲ್ಲ, ಈ ರೀಲ್ಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ರಿ. ಎಷ್ಟೋ ಜನ 100 ಜನ ಹುಡುಗರು ಕೆಲಸ ಮಾಡೋದು ಬಿಟ್ಟು ಬೆಂಗಳೂರಿಂದ ವಾಪಸ್ ಬಂದಾರೆ ಗದಗಿಗೆ. ಯಾಕೆ ನಾವು ಉದ್ಯೋಗ ಬೆಳೆ ಮಾಡಬೇಕು? ಯಾರಿಗೋಸ್ಕರ ಮಾಡಬೇಕು? ನೀವು ಶ್ರಮ ಪಡಬೇಕಾಗಿದೆ. ಸಮಯ ನಮ್ದಿದೆ. ಇವತ್ತು ಉತ್ತರ ಕನ್ನಡದಿದೆ. ಉತ್ತರ ಕನ್ನಡ ಬರೀ ಕೂಲಿಗಳಲ್ಲ, ವಿಧಾನಸೌಧ ಹೊರಗಡೆಯಿಂದ ಮಾತಾಡೋದಲ್ಲ, ನಾವು ಫೋಟೋ ಹೊಡ್ಸ್ಕೊಳ್ಳೋರಲ್ಲ. ವಿಧಾನಸೌಧದಲ್ಲಿ ಕುರ್ಚಿ ಮೇಲೆ ಕುಂದ್ರುವಂತರ ಆಗ್ಬೇಕು. ವಿಧಾನಸೌಧ ಮುಂದೆ ಫೋಟೋ ಹೊಡ್ಸ್ಕೊಳ್ಳೋದು ಆಗ್ಬಾರ್ದು. ನಾವು ಉತ್ತರ ಕನ್ನಡದ ಗಂಡ ಮೆಟ್ಟಿನ ನಾಡಿದು, ರೈತರ ನಾಡು. ನಾವೆಲ್ಲ ನಾವು ತಾಯಿ ಮಕ್ಕಳ ತರ ಬದುಕಬೇಕು. ಪಕ್ಷ ಜಾತಿ ಅವ್ರು ನಾವೇ ನೋಡ್ಕೊಳ್ಳೋಣ. ಅದು ಆಮೇಲೆ ಇದೆ. ಇದು ಡೆಮಾಕ್ರಸಿಯಲ್ಲಿ ಆದ್ರೆ ಎಲೆಕ್ಷನ್ ಮಾಡೋಣ. ಅದಕ್ಕಿಂತ ಮುಂಚೆವಾಗಿ ನಾವು ಒಂದೇ ತಾಯಿ ಮಕ್ಕಳ ತರ ಬದುಕಬೇಕಾಗಿದೆ. ಹಾಗಾಗಿ ಇವತ್ತಿನ ದಿವಸ ಪ್ರತಿಜ್ಞೆ ಮಾಡ್ಬೇಕು. ಇವತ್ತಿನ ದಿವಸ ನೀವು ಸಂಕಲ್ಪ ಮಾಡ್ಬೇಕು. ನಾನು ರೈತನ ಮಗ, ನನ್ನ ಮಕ್ಕಳನ್ನ ನಾನು ಓದಿಸ್ತೀನಿ.
ಅವನ KS ಮಾಡ್ತೀನಿ, ಪೊಲೀಸ್ ಮಾಡ್ತೀನಿ, ಮಿಲಿಟರಿ ಕಳಿಸ್ತೀನಿ ಅನ್ನೋದನ್ನ ಇವತ್ತು ನೀವು ಇವತ್ತು ಜಾತ್ರೆ ಮಾಡ್ಕೊಂಡು ನಾಟಕ ಮಾಡೋ ಜೊತೆಗೆ ಅದನ್ನ ಸಂಕಲ್ಪ ಮಾಡ್ರಿ. ಶರಣ್ ಪಾಟೀಲ್ ನಿಮ್ಗೆ ಹೆಗಲಿ ಹೇಳ್ಕೊಡ್ತೀನಿ. ನಾವೆಲ್ಲ ಕುಂತಂತ ವೇದಿಕೆ ಮೇಲೆ ಕುಂತಂತರು ನಿಮ್ ಜೊತೆ ಇರ್ತೀವಿ. ಅದಕ್ಕೆ ಈ ಒಂದು ದೇಶದ ಪರಂಪರೆಯನ್ನ ಎತ್ತಿಡುವಂತ ಈ ಒಂದು ನಾಟಕಗಳು ಹೀಗೆ 3 ತಿಂಗಳಿಗೊಂದು ನಿಮ್ಮ ಊರಲ್ಲಿ ಕಾರ್ಯಕ್ರಮಗಳು ನಡೀತಾ ಇರಲಿ, ಜಾತ್ರಾ ಮಹೋತ್ಸವ ನಡೀತಾ ಇರಲಿ, ದುರ್ಗಮ್ಮ ದ್ಯಾಮಮ್ಮನ ಜಾತ್ರೆ ನಡೀಲಿ, ಶರಣಬಸವೇಶ್ವರ ಜಾತ್ರೆ ನಡೀಲಿ, ಎಲ್ಲಾ ದೇವಾನುದೇವತೆಗಳ ಜಾತ್ರೆ ನಡೀಲಿ. ಹಾಗೂ ನಮ್ಮೆಲ್ಲ ಬಸವಾದೀಶ್ವರನ್ನ ಈ ಸಂದರ್ಭದಲ್ಲಿ ನಡೆಸಿಕೊಂಡು ಅವ್ರು ಹಾಕಿದಂತ ಹಾದಿಯಲ್ಲಿ ನಾವೆಲ್ಲ ನಡೆದು ಹೋಗಿದ್ದೆ ಕರೆ ಅಂತಂದ್ರೆ ಇಲ್ಲಿ ಮುಂದೆ ಕುಂತ ಎಲ್ಲ ಮಕ್ಕಳಿಗೆ ನಾವು ಆಗ್ತೀವಿ. ನಾವು ಏನು ಹುಟ್ಟಿ 3 ದಿವಸ ಹುಟ್ಟಿದು ಮನುಷ್ಯ ಸತ್ತು ಹೋದ್ಮೇಲೆ ಮಣ್ಣು ಹಾಕ್ಬಿಡ್ತಾನೆ, ಹುಳ ತಿಂದೋಗ್ತಾರೆ. ಅವನಿಗೆ ಸತ್ತ ಮೇಲೆ ಅವನ ಹೆಸರು ಕರೆಯಲ್ಲ, ಆ ಬಾಡಿ ಬಂದೈತಿ, ಹೆಣ ಬಂದಿದೆ ಅಂತ ಹೇಳ. ಹಾಗಾಗಿ ಏನೋ ಒಂದು ಕೆಲಸ ಮಾಡಿ ತೋರಿಸ್ಬೇಕು, ನೀವೇನಾದ್ರು ಮಾಡಬೇಕು. ಹಾಗಾಗಿ ನೀವು ಇವತ್ತಿನ ದಿನಗಳ ಕಾಲ, ಇವತ್ತಿನ ದಿವಸ ನಮ್ಮೆಲ್ಲ ಗುರು ಹಿರಿಯರ ಮುಂದೆ ನೀವು ತಾವು ಸಂಕಲ್ಪ ಮಾಡ್ರಿ. ನಾವು ಹೊಸೂರು ಗ್ರಾಮಣ್ಣ ಈ ಗದಗ ಜಿಲ್ಲೆಯಲ್ಲಿ ನಂಬರ್ 1 ಮಾಡ್ತೀವಿ ಅಂತ ಇವತ್ತು ಹೇಳಿದ ಕರೆ ಆದ್ರೆ ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ. ಹಾಗಾಗಿ ಇವತ್ತಿನ ದಿವಸ ನನ್ನ ಕರೆದು ಈ ಒಂದು ಕಾರ್ಯಕ್ರಮಕ್ಕೆ ನನ್ನೆಲ್ಲ ಯಾರು ನಮ್ಮ ಡಾಕ್ಟರ್ ಜಿ ಎಲ್ಲಿದ್ದಾರೆ, ಪ್ರಸನ್ನ ಅವರು ಹಿಂದಿದಾರ, ಅವರು ನಮ್ಮನ್ನ ಕರೆದು ಬರಲೇಬೇಕು ಅಂತ ಕಾರ್ಯಕ್ರಮಕ್ಕೆ ನನಗೆ ಕೇಳ್ಕೊಂಡಾಗ ನಾನು ಇವತ್ತು ಬರಕ್ ಆಗ್ತಾನೆ ಇರ್ಲಿಲ್ಲ. ಆ ಕಾರ್ಯಕ್ರಮನಲ್ಲಿ ಮೊಟಕುಗೊಳಿಸಿ ಇವತ್ತು ಹೊಸೂರಿಗೆ ಬಂದಿರೋದು. ದಯವಿಟ್ಟು ಕ್ಷಮೆಯನ್ನೇ ಯಾಚಿಸ್ತೀನಿ ನನ್ನೆಲ್ಲ ಗುರು ಹಿರಿಯರಿಗೆ. ಅರ್ಧ ಗಂಟೆ ಕಾಸಿದ್ದೀನಿ ತಮಗೆ, ದಯವಿಟ್ಟು ಇದಕ್ಕೆ ಇನ್ನೊಂದ್ಸರಿ ಆತರ ಆಗ ಮೊದಲ 1 ಗಂಟೆ ಬರಲೇ ಬರ್ತೀನಿ. ಏನ್ರಿ ಗುರುಳೆ, ಆರಾಮಿದ್ದೀರ? ನಮ್ಮ ಸ್ನೇಹಿತರು, ನಮ್ಮ ಆಪ್ತರವರು, ಪಕ್ಷ ಬೇರೆ ಇರ್ಲಿ, ಅದು ಆ ಬೇರೆ, ನಾವು ಅಂಟಮ್ದ್ರು ಆಮೇಲೆ ಪಕ್ಷ. ಹಾಗಾಗಿ ಇಲ್ಲಿ ಯಾವುದು ಪಕ್ಷ ಜಾತಿ ಮಾಡೋದು ಬೇಡ. ನಾವು ಹೊಸೂರು ಒಂದು ಪ್ರತಿಭಾವಂತರ ಗ್ರಾಮ ಆಗಬೇಕು. ಮುಂದಿನ ದಿನಗಳಲ್ಲಿ ಶರಣ್ ಬಾಡ್ ಉಸಿರು ಫೌಂಡೇಶನ್ ಇಂದ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದೀವಿ ನಿಮ್ಮೂರಾಗ. ತಾವೆಲ್ಲ ಮಹಿಳೆಯರು ತಮಗೆ ಶುಗರು, BP, ಕ್ಯಾನ್ಸರ್ ಏನೇನಿದ್ರು ಕೂಡ ಆ ಕ್ಯಾಂಪ್ ಅಲ್ಲಿ ನಿಮ್ ಶಾಲೆಯಲ್ಲಿ ಮಾಡಬೇಕಂತ ಯೋಚನೆ ಮಾಡ್ಕೊಂಡಿದ್ದೀವಿ. ಮುಂದಿನ ತಿಂಗಳಲ್ಲಿ ತಾವೆಲ್ಲ ಬಂದು ಅಲ್ಲಿ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲ ಚೆಕ್ಗಳು ಮಾಡ್ಕೊಡ್ರಿ. ಶುಗರ್ ಬಂದಿದೆ ಗೊತ್ತಾಗೋದಿಲ್ಲ, ಕ್ಯಾನ್ಸರ್ ಬಂದಿದೆ ಗೊತ್ತಾಗಲ್ಲ. ಹಾಗಾಗಿ ನಾನು ಒಂದು ಪ್ರತಿಭಾವಂತ ಡಾಕ್ಟರ್ ಕರೆಸಿ ನಿಮ್ಮೂರಲ್ಲಿ ನಾವೊಂದು ವೈದ್ಯ ಕಾರ್ಯಕ್ರಮ ಕರ್ಕೊಂಡ್ ಬಂದು ಒಂದು ಹೆಲ್ತ್ ಚೆಕ್ಅಪ್ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು. ಅದಕ್ಕೆ ತಾವೆಲ್ಲ ಅಂದ್ರೆ ನಿಮ್ದು ಒಂದೇ ಹೊಸೂರಷ್ಟೇ ಅಲ್ಲ, ಎಲ್ಲ 30-40 ಹಳ್ಳಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಿರುವಂತದ್ದು. ಹಾಗಾಗಿ ಶರಣ್ ಪಾಟ್ಲು ಯಾವತ್ತು ನಾನು ನಿಮ್ಮ ಜೊತೆ ಇರ್ತೀನಿ, ಬಡವರ ಜೊತೆ ಇರ್ತೀನಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ನಾನು ವಂದಿಸಿ ಶಿಷ್ಟಾಂಗ ನಮಸ್ತೆ ಸಲ್ಲಿಸಿ ನನ್ನ 2 ಮಾತಿಗೆ ವಿದಾಯ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತಮ್ಮ ಕಲಾ ಪ್ರೇಮ ವ್ಯಕ್ತಪಡಿಸಿದಂಥ ಉದ್ದೇಶಿಸಿ ತಮ್ಮ ಕಲಾ ಪ್ರೇಮದ ನುಡಿಗಳನ್ನ ಬರೆದಂತ ಶ್ರೀ ಶರಣು ಪಾಟೀಲ್ ಇವರಿಗೆ ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಸೋಮರೆಡ್ಡಿ ನಡುವರವರು 1-2 ಅನಿಸಿಕೆಗಳನ್ನ ಹೇಳಬೇಕು. ಸಮಯದ ಅಭಾವದ ನಿಮಿತ್ತ ಶ್ರೀಯುತರು ಕಡಿಮೆ ಸಮಯವನ್ನು ತಗೋಬೇಕು ಅಂತ ಹೇಳಿ ಅವರಲ್ಲಿ ಸವಿನಯ ಪ್ರಾರ್ಥನೆ. ಶ್ರೀ ಅಲಮಪ್ರಭು ದೇವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ಶ್ರೀ ಫಕೀರೇಶ್ವರ ನವತ ಸಂಘದ ವತಿಯಿಂದ ನಡೆಯುವಂಥ ನಾಟಕ ಅಧ್ಯಕ್ಷತೆಯಾದಂಥ ಶ್ರೀ ಸಿದ್ದಯ್ಯ ಹಿರೇಮಠರವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಉಸಿರು ಫೌಂಡೇಶನ್ ಅಧ್ಯಕ್ಷರು ಹಾಗೂ ನಮ್ಮ ಆತ್ಮೀಯರಾದ ಶರಣು ಪಾಟೀಲ್ರವರೇ ಹಾಗೂ ಈ ಗ್ರಾಮದ ಹಿರಿಯರಾದ ಸುರೇಶಪ್ಪ ಬಸಟ್ಟಿ ಅವರೇ ಹಾಗೂ ಈ ಗ್ರಾಮದ ಉದ್ಯಮಿಗಳಾದ ಪ್ರಭಯ ದೇಸಾಯಿ ಮಟ್ಟಿ ಅವರೇ ಹಾಗೂ ನಮ್ಮ ಗೆಳೆಯರಾದ ಅಜ್ಜನ ಉಗ್ಗೇನ್ ಅವರೇ ಹಾಗೂ ಗ್ರಾಮದ ಹಿರಿಯ ಅವರೇ, ಇನ್ನಿತರ ಎಲ್ಲ ನನ್ನ ಗ್ರಾಮದ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗ್ರಾಮದ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಗ್ರಾಮದ ಅಕ್ಕಪಕ್ಕ ಗ್ರಾಮದ ಹಾಗೂ ನೋಡ್ಲಿಕ್ಕೆ ಬಂದಂಥವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಬಹಳ ಖುಷಿಯಾದಂಥ ವಿಚಾರ. ಇವತ್ತಿನ ದಿನಮಾನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಈ ನಶಿಸಿ ಹೋಗುವಂಥ ಸಮಯದಲ್ಲಿ ಇಂಥ ಒಂದು ಪುಟ್ಟ ಗ್ರಾಮ, ಅದು ನಮ್ಮ ಗ್ರಾಮದ ಪಕ್ಕದ ಗ್ರಾಮದಲ್ಲಿ ನಾಟಕದ ಕಾರ್ಯಕ್ರಮ ಪ್ರತಿ ವರ್ಷ ಬಹಳ ಅಚ್ಚುಕಟ್ಟಾಗಿ ಜಾತ್ರೆ ನಿಮಿತ್ತವಾಗಿ ನಡೆಸ್ಕೊಂಡು ಬರುವಂಥದ್ದು ಬಹಳ ಹೆಮ್ಮೆಯಂಥ ವಿಷಯ. ಹಾಗೂ ಒಂದು ಈ ನಾಟಕ 3 ದಿನದ ಸಂತೆ ಎಂಬ ಒಂದು ನಾಟಕ, ಯಾವಾಗಲೂ ನಾಟಕ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಜನರ ಜೀವನದ ಏನೋ ಒಂದು ಜೀವನದ ಶೈಲಿ ಇರುತ್ತೆ, ಅದನ್ನೇ ಒಂದು ಕವಿಗಳು ಒಂದು ನಾಟಕದ ರೂಪದಲ್ಲಿ, ಸಿನಿಮಾದ ರೂಪದಲ್ಲಿ ಒಂದು ರಚನೆಯನ್ನು ಮಾಡಿ ಅದರ ಮುಖಾಂತರ ಒಂದು ನಾಟಕ ಅಥವಾ ಸಿನಿಮಾ ಮಾಡುವಂಥ ಈ ಒಂದು ಕಲೆಗೆ
ಬಹಳ ಮಹತ್ವ ಇರುವಂಥದ್ದು ಹಾಗೂ ಬಹಳಷ್ಟು ದಿನಗಳಿಂದ 2 ತಿಂಗಳು ಒಂದು ಈ ನಾಟಕವನ್ನು ಅಭ್ಯಾಸ ಮಾಡಿ ಎಲ್ಲರೂ ಕೂಡ ಇವತ್ತು ಅವರವರ ಕಲೆಯನ್ನು ತೋರಿಸ, ಹಾಗಾಗಿ ಈ ಒಂದು ಪಾತ್ರಧಾರಿಗಳಾಗಿರೋ ನಮ್ಮ ಹಾಗೂ ಇನ್ನಿತರ ಎಲ್ಲ ನಾಟಕದಲ್ಲಿ ಪಾತ್ರಧಾರ ಆಗಿರುವಂತ ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸಿ ಎಲ್ಲರಿಗೂ ನನ್ನ ಅನಂತ ವಂದನೆಗಳು ಸಲ್ಲಿಸಿ ಮತ್ತೊಮ್ಮೆ ಹೊಸೂರು ಗ್ರಾಮದಲ್ಲಿ ಇಂಥ ಒಂದು ಅತ್ಯಂತ ಅದ್ಭುತವಾದಂಥ ಕಾರ್ಯಕ್ರಮಗಳು ಈಗಾಗಲೇ ನಮ್ಮ ಶರಣು ಪಾಟೀಲ್ರವ್ರು ಹೇಳ್ದಂಗೆ ಗ್ರಾಮದಲ್ಲಿ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದ್ರೆ ಸದಾಕಾಲ ನಿಮ್ಮ ಜೊತೆ ಇರ್ತೀವಿ ಅಂತ ಏನು ಹೇಳಿದ್ರು ಅಂಥ ಒಂದು ಗ್ರಾಮದ ಅಭಿವೃದ್ಧಿಗೆ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಏನಾದರೂ ಬಲಿಷ್ಠಗೊಳಿಸ್ತೀವಿ ಅಂತ ಅನ್ನುವಂಥ ಒಂದು ಗ್ರಾಮದಲ್ಲಿ ಏನಾದರೂ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾವು ಸದಾಕಾಲ ತಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳೆಸಿಕೊಳ್ಳುವಂಥ ಅತಿಥಿಗಳಿಗೆ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹೊಸೂರು ಗ್ರಾಮದ ಸಮಸ್ತ ಜನತೆಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸಿ 2 ಮಾತು ಮುಗಿಸ್ತೇನೆ. ಕಾರ್ಯಕ್ರಮ ಉದ್ದೇಶಿಸಿ ತಮ್ಮ ನುಡಿಗಳನ್ನು ನುಡಿದಂತ ಶ್ರೀಯುತರಿಗೆ ಹೃದಯಪೂರ್ವಕ ಧನ್ಯವಾದಗಳು. ವೇದಿಕೆಯ ಬಲಗಡೆ ಇರ್ತಕ್ಕಂಥ ಕಲಾ ಪ್ರೇಮಿಗಳು ದಯವಿಟ್ಟು ತಾವು ನಿಂತಲ್ಲೇ ಕುತ್ಕೋಬೇಕು, ಯಾಕಂದ್ರೆ ಹಿಂದವ್ರಿಗೆ ನಾಟಕ ಪ್ರದರ್ಶನಗೊಳ್ಳೋದು ಇಲ್ಲ. ಸೊ ಹಾಗಾಗಿ ತಾವು ನಿಂತಲ್ಲೇ ಕುಳಿತುಕೋಬೇಕಾಗಿ ತಮ್ಮಲ್ಲಿ ವಿನಂತಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಡೆಯದಾಗಿ ಗ್ರಾಮದ ಹಿರಿಯರಾದಂತ ಶ್ರೀ ಬಸಪ್ಪ ಪರಪ್ಪ ಕೋಳಿವಾಡ್ ಇವರು ತಮ್ಮ ಒಂದು 2 ಅನಿಸಿಕೆಗಳನ್ನ ಹೇಳಬೇಕು. ಗದಗ ತಾಲೂಕು ಹೊಸೂರು ಗ್ರಾಮದ ಅಲ್ಲಮ ಪ್ರಭುದೇವರ ಜಾತ್ರೆಯ ಅಂಗವಾಗಿ ನಡೆಯತಕ್ಕಂಥ ನಾಟಕ ಬದುಕು 3 ದಿನದ ಸಂತಿ. ಈ ನಾಟಕದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುವೃಂದವೇ, ಗ್ರಾಮದ ಹಿರಿಯರೇ, ಗ್ರಾಮದ ಮಾಜಿ ಅಧ್ಯಕ್ಷರೇ, ಸದಸ್ಯರೇ ಹಾಗೂ ನೆರೆಯ ಗ್ರಾಮದವರಾದ ನಮ್ಮ ಆತ್ಮೀಯರಾದಂಥ ಮಾದಣ್ಣವರೇ, ಹರ್ತಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ನಡೂರು ಸಾಹೇಬ್ರೇ ಹಾಗೂ ಯಾವ್ದ ನಮ್ಮ ಸಾಹೇಬ್ರ ಫೌಂಡೇಶನ್ ಅಂದ್ರೆ ನಮ್ಗೆ ಅನ್ನಕ್ಕೆ ಬರೋಂಗಿಲ್ಲ, ಶರಣು ಪಾಟೀಲ್ ಸಾಹೇಬ್ರೆ ಹಾಗೂ ಈ ನಾಟಕವನ್ನು ವೀಕ್ಷಣೆ ಮಾಡಲು ಬಂದಂತ ನನ್ನ ದೇವರುಗಳೇ, ಯಾಕಂದ್ರ ನಿಮ್ಮ ಸಮಾಧಾನವೇ ಈ ನಾಟಕದ ಸೂತ್ರಧಾರಿ. ನಿಮ್ಮ ಪ್ರೇಮ, ಪ್ರೀತಿ, ವಿಶ್ವಾಸಕ್ಕೆ ಈ ನಾಟಕದ ಯಶಸ್ಸಿಗೆ ಕಾರಣ. ನಾ ಏನು ಭಾಳ ಮಾತಾಡಕ್ ಹೋಗೋದ್ರಲ್ಲಿ ನಾಟಕ ಚಾಲೂ ಮಾಡ್ತಾರೆ ಈಗ. ಅದಕ್ಕೋಸ್ಕರವಾಗಿ ಪರಮಾತ್ಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ಆಶೀರ್ವಾದ ಈ ನಾಟಕಕ್ಕೆ ಇರಲಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಎಲ್ಲರ ಆಶೀರ್ವಾದ ಈ ಒಂದು ಕಲಾ ಪ್ರೇಮಿಗಳ ಮೇಲೆ ಇರಲಿ ಅಂತೇಳಿ ತಮ್ಮ ನುಡಿಗಳನ್ನು ನುಡಿದಂತ ಹಿರಿಯರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕಡೆಯ ಘಟ್ಟ ಸನ್ಮಾನಗೊಳ್ಳಲಿರುವ ಅತಿಥಿ ಮಹೋದಯರು ಶ್ರೀ ಸಿದ್ದಯ್ಯ ಬುದಯ್ಯ ಹಿರೇಮಠ್, ಇಂದಿನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಪೂಜ್ಯರು, ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಶ್ರೀ ಸೋಮರೆಡ್ಡಿ ನಡೂರ್ ಇವರು ಸಹ ವೇದಿಕೆ ಮುಂಭಾಗದ ಚೇರ್ನಲ್ಲಿ ಬಂದು ಆಸೀನರಾಗಬೇಕು. ಕಲಾ ಪ್ರೇಮಿಗಳು ಮಾಡುವಂತ ಈ ಕಿರು ಸನ್ಮಾನವನ್ನ ತಾವು ಸ್ವೀಕರಿಸಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಉಸಿರು ಫೌಂಡೇಶನ್ ನ ಅಧ್ಯಕ್ಷರು, ಇಂದಿನ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಕಾರ್ಯವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀ ಶರಣು ಪಾಟೀಲ್
ಮಾಜಿ ನಿರ್ದೇಶಕರು NWKRTC ಇವರು ಸಹ ಕಲಾ ಪ್ರೇಮಿಗಳು ನೆರವೇರಿಸುವ ಕಿರು ಸನ್ಮಾನವನ್ನ ಸ್ವೀಕರಿಸಬೇಕು. ಹಾಗೆಯೇ ಈ ಒಂದು ನಾಟಕದ ರೂಪರೇಷೆಗೊಳ್ಳಿರ್ತಕ್ಕಂಥ ಶ್ರೀ ರೇವಣ್ ಸಿದ್ದಯ್ಯ ಹಿರೇಮಠ್ ಇವರು ಸಹ ವೇದಿಕೆಗೆ ಆಗಮಿಸಿ ಕಲಾ ಪ್ರೇಮಿಗಳು ಮಾಡುವಂತ ಕಿರು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ ಸಿದ್ದಯ್ಯ ಬೂದಯ್ಯ ಹಿರೇಮಠ್ ಪೂಜ್ಯರು ಇವರು ಶ್ರೀ ಶಿವಾನಂದ್ ಎಸ್ ಮಾದಣ್ಣವರ್ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಇವರು ಸಹ ವೇದಿಕೆಯ ಮೇಲೆ ಸನ್ಮಾನಕ್ಕೆ ಹಾಕಿದಂತ ಚೇರ್ನಲ್ಲಿ ಕುಳಿತು ಕಲಾ ಪ್ರೇಮಿಗಳು ಮಾಡುವಂತ ಈ ಕಿರು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಸಂಘಟಕರು ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಕಲಾ ಪ್ರೇಮಿಗಳು ಚಪ್ಪಾಳೆ ತಟ್ಟೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕು. ಆರಕ್ಷಕರಾಗಿ ಆಗಮಿಸಿದಂತವರನ್ನು ಸಹ ಕಲಾ ಪ್ರೇಮಿಗಳು ಸನ್ಮಾನಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಘಟ್ಟ ಅವರಿವರೆನ್ನದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬೇಕು ಅಪ್ಪಣೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬೇಕು ಅಪ್ಪಣೆ. ಅಪ್ಪಣೆ ಸಿಕ್ಕ ತಕ್ಷಣವೇ ಕಾರ್ಯದ ಸಮರ್ಪಣೆ. ಅಪ್ಪಣೆ ಸಿಕ್ಕ ತಕ್ಷಣವೇ ಕಾರ್ಯದ ಸಮರ್ಪಣೆ. ಹಾಗಾಗಿಯೇ ಎಲ್ಲರಿಗೂ ಹೇಳುತ್ತಿದ್ದೇವೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಹೇಳುತ್ತಿದ್ದೇವೆ, ವಂದನಾರ್ಪಣೆ ವಂದನಾರ್ಪಣೆ ವಂದನಾರ್ಪಣೆ. ವೇದಿಕೆಯ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳಲಿದೆ. गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्मा तस्मै श्री गुरुवे कौशल्या सुप्रजा रामा पूर्वा संध्या प्रवर्तते
ಮನದ ದೂರ ಕರ್ತವ್ಯಂ ದೈವ ಮಾನ್ವಿಕಂ ಕರ್ತವ್ಯಂ ದೈವ ಮಾನ್ವಿಕಂ ಬೆಳಗುತ್ತಿದೆ ಪಗಿರೇಶ್ವರನ ಜ್ಯೋತಿಯ ಹಲವಿದರ ಶಿಖರಕ್ಕೆ ಏರುತ್ತಿರುವುದು ಶ್ರೀ ಪ್ರಭು ಸ್ವಾಮಿಯ ಕೃಪಾಶೀರ್ವಾದ ನಮಗಿರಲೆಂದೆಂದು ಪುತ್ರರಾಜರ ಆಶೀರ್ವಾದ ನಮಗಿರಲೆಂದೆಂದು ಓಂಕಾರದ ನಾದದಲ್ಲಿ 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 ಜೇಂಕಾರವರ ಕೊಮ್ಮಲಿ ನಾಟ್ಯ ದೇವಿ ಕುಣಿದು ಬಂದು ನವ ನಾಟ್ಯ ರಸವದ ಹರಿಸಲಿ 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 ನಾಟ್ಯ ರಸವದ ಸವಿಯಲಿ 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 ಶ್ರೀ ಶರಣು ಪಕಿರೇಶ್ವರ ನಾಟಕಲೆಯ ಪರಮೇಶ್ವರ ವರವ ನೀಡು ಪಂಚಾಕ್ಷರ ಶ್ರೀ ಶರಣು ಪಕಿರೇಶ್ವರ ಬುದ್ಧರಾಜರ ಅರಿಕೆಯಿಂದ ನಾಟ್ಯ ಸಂಸ್ಕೃತಿ ಬೆಳೆದುತ್ತಿದೆ ಬುದ್ಧರಾಜರ ಅರಿಕೆಯಿಂದ ನಾಟ್ಯ ಸಂಸ್ಕೃತಿ ಬೆಳೆದುತ್ತಿದೆ ಕರ್ನಾಟಕ ನಮ್ಮ ಹಿಂದೂಸ್ತಾನ ಸಂಗೀತ ಜ್ಯೋತಿ ಬೆಳೆದುತ್ತಿದೆ ಕರ್ನಾಟಕ ನಮ್ಮ ಹಿಂದೂಸ್ತಾನ ಸಂಗೀತ ಜ್ಯೋತಿ ಬೆಳೆದುತ್ತಿದೆ ಶ್ರೀ ಶರಣು ಪಕಿರೇಶ್ವರ ನಾಟ್ಯ ಕಲೆಯ ಪರಮೇಶ್ವರ ವರವ ನೀಡು ಪಂಚಾಕ್ಷರ ಶ್ರೀ ಶರಣು ಪಕಿರೇಶ್ವರ ಹೊಸೂರು ಎಂಬುವ ಗ್ರಾಮದ ನೆಲೆಸಿ ಭಕ್ತರ ಮನದಲ್ಲಿ ನೀ ನೆಲೆಸಿ ಹೊಸೂರು ಎಂಬುವ ಗ್ರಾಮದ ನೆಲೆಸಿ ಭಕ್ತರ ಮನದಲ್ಲಿ ನೀ ನೆಲೆಸಿ ಕಲ್ಲು ಮುಳ್ಳಿನಲ್ಲಿ ಬೆಟ್ಟ ಗುಡ್ಡದಲ್ಲಿ ಎಲ್ಲೆಲ್ಲಿರುವೆ ಓ ತಂದೆ ಕಲ್ಲು ಮುಳ್ಳಿನಲ್ಲಿ ಬೆಟ್ಟ ಗುಡ್ಡದಲ್ಲಿ ಎಲ್ಲೆಲ್ಲಿರುವೆ ಓ ತಂದೆ ಶ್ರೀ ಶರಣು ಪಕಿರೇಶ್ವರ ನಾಟಕಲೆಯ ಪರಮೇಶ್ವರ ವರವ ನೀಡು ಪಂಚಾಕ್ಷರ ಶ್ರೀ ಶರಣು ನಾಡು ನಾಡಿನ ಕಣಕಣದಲ್ಲಿ ಬೆಳಗಿದ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ
ಸುಭಾಷರು ಸೇರಿಸಿದ ನಾಡು ವೀರ ಸುಭಾಷರು ಸೇರಿಸಿದ ನಾಡು ನಾಡಿನ ಕಣಕಣದಲ್ಲಿ ಬೆಳಗಿದ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ. ಕವೇರಿ ಹರಿಯುವನ ಕೃಷ್ಣ ಕವೇರಿ ಹರಿಯುವನ ನಾಡು ನಾಡಿನ ಕಣಕಣದಲ್ಲಿ ಬೆಳಗಿನ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ. ಬದುಕು 3 ದಿನದ ಸಂತೆ ಋಣಭಕ್ತನಾದಿ ಎಂಬ ಸುಂದರ ಸಾಮಾಜಿಕ ನಾಟಕ ಈ ಹೊಸೂರು ಗ್ರಾಮಸ್ಥರು ಅಭಿನಯಿಸಿದ್ದಾರೆ. ಆದ ಕಾರಣ ತಂದೆ ತಾಯಿಯಂದರು ಅಣ್ಣ ತಮ್ಮಂದರು ಶಾಂತ ಚಿತ್ತದಿಂದ ಈ ನಾಟಕದಲ್ಲಿ ಏನಾದರೂ ತಪ್ಪು ತೊಡರುಗಳಾಗಿದ್ದರೆ ತಮ್ಮ ಮಕ್ಕಳನ್ನು ಹೇಗೆ ಸಹಿಸ್ತಾರಂತ ಹಾಗೆ ಇವರನ್ನು ಅಶೋಕ ಕುರಿ ಕಾಯುವವ ಕುರುಬನ ಕಣ್ಣು ತಪ್ಪಿಸಿ ಅವನ ಹಟ್ಟಿ ಬಿಟ್ಟು ಹೋದ ಕುರಿ ಒಂದಲ್ಲ ಒಂದು ದಿನ ತೋಳದ ಬಾಯಿಗೆ ಇಲ್ಲ ಹುಲಿಯ ಬಾಯಿಗೆ ಆಹುತಿಯಾಗಲೇಬೇಕು. ನೆನಪಿನಲ್ಲಿಟ್ಟುಕೋ ಮಗನೇ. ಇನ್ನು ಅಶೋಕರ ಪಾತ್ರದಲ್ಲಿ ಶ್ರೀ ಹನುಮಾನ್ ಕಲ್ಗುಡಿ ನಾನು ಯೋಗ್ಯತೆ ಪಡೆದಿದ್ದೀನಿ, ಇದು ತಪ್ಪೇನಮ್ಮ? ಇನ್ನು ಇವನ ಸಹೋದರ ಮುಳ್ಳಿಯ ಪಾತ್ರದಲ್ಲಿ ಬರುತ್ತಿದ್ದಾರೆ ಗೊಂಡಪ್ಪ ಯಳವತ್ತಿ. ನನಗೆ ವಿದೇಶಕ್ಕೆ ಹೋಗಲು 1 ಲಕ್ಷ ರೂಪಾಯಿ ಹಣ ಕೊಡ್ಲೇಬೇಕು ನೀವು. ಇನ್ನು ಇವನು ತಮ್ಮ ಮತ್ತೊಬ್ಬ ರವಿ ಪಾತ್ರದಲ್ಲಿ ಬರುತ್ತಿದ್ದಾರೆ ಶ್ರೀ ಬಸವರಾಜ್ ತಳವಾ. ನೀವೆಲ್ಲರೂ ಬುದ್ಧಿವಂತಾದರೆ ಸಾಕು. ಇಲ್ಲಿ ನಾನೊಬ್ಬನೇ ದುಷ್ಟ. ಇನ್ನು ಖಳನಾಯಕ ಮಹೇಂದ್ರ ಪಾತ್ರದಲ್ಲಿ ಶ್ರೀ ಮಂಜುನಾಥ್ ಆರ್ತೆ.
ಹತ್ತಿ ಬಂದಿದ್ದಾದರೆ ಬೆನ್ನ ಹತ್ತಿ ಬಿಟ್ಟವನಲ್ಲ ಈ ಕಾಮರಾಜ. ಇನ್ನು ಹಾಸ್ಯ ಪಾತ್ರದಲ್ಲಿ ಮನ್ಮಥನ ಪಾತ್ರದಲ್ಲಿ ಬರೆದಿದ್ದಾರೆ ಸಹೋದರ ಋಷ ವಂಬಣ್ಣವ. ಏನಪ್ಪಾ ಮಾವ, ನಿನ್ನ ಮಗಳ 16 ಮಾಡಲ್ಲ ಹೆಂಗೈತಪ್ಪ? ಅಲಾಲ ಗುಲಾಬಿ, ಏ ಹೆಣ್ಣೆ, ಘಟಕ್ಕೆ ಮರಳಾದರೆ ನಿನ್ನ ಚಟ ಕೇಳಬೇಕಲ್ಲ. ಈಗ ತಾನೇ ಹೋದಂತ ಮನ್ಮಥನ ಪಾತ್ರ ಮುಗಿತು. ಇನ್ನು ಇವರ ಮಾವ ಯಮನಪ್ಪನ ಪಾತ್ರದಲ್ಲಿ ಸಹೋದರ ಶ್ರೀ ಶಿವಪ್ಪ ಅರಳಿಕಟ್ಟೆ. ಗುಲಾಬಿ ಎಲ್ಲಿ ಮೌನ ಹತ್ನಾಡಿ ಮುಂಚೆಲಿ ಹತ್ಬಿಟ್ಲೆ ಹೋಗ್ಯಾಡ್ರಿ ಪಿಪ್ತಪ್ಪ ಆಗಿಕ್ಕೆ ಈಗಿನ ಹುಡುಕ್ಯಾಡಕ್ಕಂತೇಳಿ ಹೋಗಿ ನೋಡ್ಕೊಂಡ್ ಬರ್ತೀನಿ ರೀ ಅಪ್ಪ ಈಗಿನ. ಇನ್ನು ಆಚಾರ್ಯ ಪಾತ್ರದಲ್ಲಿ ಬರುತ್ತಿದ್ದಾರೆ ಕುಮಾರ್ ಪರಮಾನಂದ್ ಗಾಜಿ. ಇನ್ನು ಪೋಸ್ಟ್ಮನ್ ಪಾತ್ರದಲ್ಲಿ ಬರುತ್ತಿದ್ದಾರೆ ಕುಮಾರ್ ಪರಮಾನಂದ್ ಗಾಜಿ. ಒಬ್ಬನ ಪಾತ್ರದಲ್ಲಿ ಬರುತ್ತಿದ್ದಾರೆ ಶ್ರೀ ಬಸವರಾಜ್ ಯಳವತ್ತಿ. ನಿನ್ನ ಮಗ ರವಿ ಅಲ್ಲೇ. ಇನ್ನು ಡಾಕ್ಟರ್ ಮೂರ್ತಿ ಪಾತ್ರದಲ್ಲಿ ಬರುತ್ತಿದ್ದಾರೆ ವೀರೇಶ್ ಯಳವತ್ತಿ. ಶಿವಣ್ಣ ಎಲ್ಲಿದ್ದಳಪ್ಪ ನಿನ್ನ ಹೆಂಡತಿ? ಇನ್ನು ಆಫೀಸರ್ ಪಾತ್ರದಲ್ಲಿ ಬರುತ್ತಿದ್ದಾರೆ ವೀರಪಾಕ್ಷಪ್ಪ ಯಳವತ್ತಿ. ನಾಟಕ ಬದುಕು 3 ದಿನದ ಸಂತೆ, ಅರ್ಥಾತ್ ಋಣಮುಕ್ತನಾದೆ. ಇಷ್ಟೆಲ್ಲ